ಜೀವನದಲ್ಲಿ ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ನೋವು, ಕೆಲವೊಮ್ಮೆ ಗೆಲುವು, ಮತ್ತೆ ಕೆಲವೊಮ್ಮೆ ಸೋಲು. ಆದರೆ ನೆನಪಿರಲಿ, ಸೋಲು ಅಂತ್ಯವಲ್ಲ, ಮತ್ತೆ ಗೆಲ್ಲೋದಕ್ಕೆ ಸಿಕ್ಕಿರುವ ಒಂದು ಅವಕಾಶ. ಇವತ್ತು ಯಾರೂ ನಿನ್ನನ್ನು ಗಮನಿಸದೇ ಇರಬಹುದು, ನಿನ್ನ ಪ್ರಯತ್ನವನ್ನು ಯಾರೂ ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ನೀನು ನಿನ್ನನ್ನು ನಂಬುವುದನ್ನು ಮಾತ್ರ ನಿಲ್ಲಿಸಬೇಡ. ಯಾಕಂದರೆ ನಿನ್ನ ಕನಸನ್ನು ನೀನು ನಂಬಿದರೆ ಒಂದು ದಿನ ಈ ಜಗತ್ತೇ ನಿನ್ನನ್ನು ನಂಬುತ್ತೆ. ನೀನು ನಿಧಾನವಾಗಿ ಸಾಗ್ತಾ ಇದೆಯಾ? ಪರವಾಗಿಲ್ಲ. ನಿಧಾನವಾಗಿ ಸಾಗುವುದು ತಪ್ಪಲ್ಲ, ನಿಂತು ಹೋಗೋದಿದೆಯಲ್ಲ ಅದು ಮಾತ್ರ ತಪ್ಪು. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡು. ಆ ಸಣ್ಣ ಹೆಜ್ಜೆಗಳೇ ಒಂದು ದಿನ ನಿನಗೆ ದೊಡ್ಡ ಯಶಸ್ಸನ್ನು ತಂದು ಕೊಡ್ತವೆ. ಕಷ್ಟಗಳು ಬಂದಾಗ ನನ್ನಿಂದ ಆಗೋದಿಲ್ಲ ಎಂದು ಹೇಳಕ್ಕೋಗ್ಬೇಡ. ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಇನ್ನಷ್ಟು ಗಟ್ಟಿಯನ್ನಾಗಿ ಮಾಡಲು ಬಂದಿವೆ. ಬಿದ್ದರೆ ಎದ್ದು ನಿಲ್ಲು ಗುರು, ಸೋತ್ರೆ ಮತ್ತೆ ಪ್ರಯತ್ನಿಸು. ಯಾರಾದರೂ ನಿನ್ನನ್ನು ಕಡಿಮೆ ಅಂತ ಅಂದರೆ ಅವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ನಿನ್ನ ಯಶಸ್ಸೇ ಒಂದು ದಿನ ಅವರಿಗೆ ಉತ್ತರ ಕೊಡುತ್ತೆ. ಜೀವನದಲ್ಲಿ ಬದಲಾವಣೆ ಬೇಕಂದರೆ ಮೊದಲು ನಿನ್ನ ಆಲೋಚನೆಗಳನ್ನು ಬದಲಾಯಿಸಬೇಕು. ನಿನ್ನ ಮೇಲೆ ನಂಬಿಕೆ ಇಡು, ನಿನ್ನ ಕನಸಿನ ಮೇಲೆ ನಂಬಿಕೆ ಇಡು, ಮತ್ತು ಮುಖ್ಯವಾಗಿ ನಿನ್ನ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ. ಯಾಕಂದರೆ ಒಂದು ದಿನದಲ್ಲಿ ಜೀವನ ಬದಲಾಗೋದಿಲ್ಲ, ಆದರೆ ಒಂದು ಸರಿಯಾದ ನಿರ್ಧಾರದಿಂದ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾಗಿ ಇಂದು ಎಷ್ಟೇ ಕಷ್ಟವಿದ್ದರೂ ನಾಳೆಯ ಬಗ್ಗೆ ನಂಬಿಕೆ ಇಟ್ಟುಕೋ, ನಗುತ್ತಾ ಮುಂದೆ ಸಾಗುವ. ಯಾಕಂದರೆ ಜೀವನ ತುಂಬ ಚಿಕ್ಕದು. ಭಯದಿಂದ ಬದುಕುವುದಕ್ಕಲ್ಲ ಈ ಜೀವನ, ಧೈರ್ಯದಿಂದ ಬದುಕುವುದಕ್ಕಾಗಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಜೀವನ ನಮ್ಮ ಜೊತೆ ಒಳ್ಳೆಯದಾಗಿ ನಡೆದುಕೊಳ್ಳೋದಿಲ್ಲ. ನಾವು ಪ್ರಾಮಾಣಿಕವಾಗಿರುತ್ತೇವೆ, ಆದರೂ ನಮಗೆ ಮೋಸ ಆಗುತ್ತೆ. ನಾವು ಎಲ್ಲರನ್ನೂ ಅರ್ಥ ಮಾಡಿಕೊಳ್ತೇವೆ, ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗೋದಿಲ್ಲ. ನಾವು ಎಲ್ಲರಿಗಾಗಿ ನಿಲ್ತೇವೆ, ಆದರೆ ನಮಗೆ ಬೇಕಾದಾಗ ನಮ್ಮ ಜೊತೆ ಯಾರೂ ಇರೋದಿಲ್ಲ. ಆ ಕ್ಷಣದಲ್ಲೇ ನೀನು ನಿನ್ನನ್ನು ನೀನೇ ಹಿಡಿದುಕೊಳ್ಬೇಕು. ಯಾಕಂದರೆ ಎಲ್ಲರೂ ಕೈ ಬಿಟ್ಟರೂ ನಿನ್ನೊಳಗಿನ ನಂಬಿಕೆ ನಿನ್ನ ಯಾವತ್ತಿಗೂ ಕೈ ಬಿಡಲ್ಲ. ನಿನ್ನ ಲೈಫನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡ. ಯಾಕಂದರೆ ಯಾರೋ 25ನೇ ವಯಸ್ಸಿನಲ್ಲಿ ಗೆದ್ದಿರಬಹುದು, ಅಥವಾ ಇನ್ಯಾರೋ 40ನೇ ವಯಸ್ಸಿನಲ್ಲಿ ಗೆದ್ದಿರಬಹುದು, ಅಥವಾ ಮತ್ತಾರೋ 50ನೇ ವಯಸ್ಸಿನಲ್ಲಿ ತಮ್ಮ ಕನಸನ್ನು ನನಸು ಮಾಡಿಕೊಂಡಿರಬಹುದು. ಯಶಸ್ಸಿಗೆ ವಯಸ್ಸಿನ ಗಡುವಿಲ್ಲ ಕಣ್ರಿ. ಪ್ರಯತ್ನಕ್ಕೆ ಮಾತ್ರ ಅಂತ್ಯ ಇರಬಾರ್ದು. ನಿನ್ನ ಸಮಯವೂ ಬರುತ್ತೆ, ಆದರೆ ಆ ಸಮಯ ಬರುವವರೆಗೂ ಕಲಿತಿರಬೇಕು, ಬೆಳೀತಿರಬೇಕು, ಪ್ರಯತ್ನಿಸುತ್ತಿರಬೇಕು ಮತ್ತು ನಗುತ್ತಾ ಇರಬೇಕು ಅಂತ ಹೇಳ್ತಾ, ಸ್ಮೈಲ್ ಟು ಯುವರ್ ಲೈಫ್.